ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ಅರ್ಪಿಸುವ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮಕ್ಕೆ ದೊಡ್ಡ ಮಟ್ಟದ ಸಾಕ್ಷಿಲಾಗಿದೆ. ಪ್ರೀತಿ ಗೌರವದೊಂದಿಗೆ ಸುದೀಪ್ ಅವರು ಎಲ್ಲರನ್ನ ಪ್ರೀತಿಯ ಅಪ್ಪುಗೆಯನ್ನು ಪಡೆದಿದ್ದಾರೆ. ಜಗದೀಶ್ ಅವರಿದ್ದಾರೆ ಹಾಗೂ ತಂಡ ಇದೆ. ಎಕ್ಸಾಕ್ಟ್ಲಿ ಅನ್ಕೊಂಡಂಗೆ ಬಂದರು, ಮುಗೀತು. ತುಂಬ ಜನ ಆ ಸಂಭ್ರಮನ ಪಡ್ತಿದ್ದಾರೆ. ಇದನ್ನು ಹೇಗೆ ಫೀಲ್ ಮಾಡ್ತೀರಿ? ತುಂಬ ಖುಷಿ ಆಗುತ್ತೆ. ದೂರಗಳಿಂದ ವರ್ಷ ಬರ್ತಾರೆ. ಅಣ್ಣನ ಬರ್ತಡೇನ ಹಬ್ಬ ಥರ ಆಚರಣೆ ಮಾಡ್ತಾರೆ. ನೋಡಿ ಎಷ್ಟೊಂದು ಜನ ಬಂದು ತುಂಬ ಖುಷಿ ಪಟ್ಟಿದ್ದಾರೆ. ಈ ವರ್ಷ ಏನು ಸ್ಪೆಷಲ್ ಅಂದರೆ ಹೊರಗಡೆ ಮಾಡ್ತಾ ಇದ್ದೀವಿ. ಇದು ನಮಗೊಂಥರ ಹೊಸ ಅನುಭವ ಎಲ್ಲರಿಗೂ, ಅಭಿಮಾನಿಗಳಿಗೆ. ಜೊತೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದರು, ಮನೆ ಹತ್ರ ತುಂಬ ಕಂಜೆಸ್ಟೆಡ್ ಆಗ್ತಿದೆ, ಅಕ್ಕಪಕ್ಕ ಜನಕ್ಕೆ ತೊಂದರೆ ಆಗ್ತಿದೆ, ಆ ಥರ ಬೇಡ ಅಂದರು. ಇಲ್ಲಿ ನೈಟ್ ಯಾರೂ ಬರಬೇಡಿ ಅಂದರೂ ಸಹ ನೈಟ್ ಕೂಡ ಬಂದಿದ್ರು. ಆ ಪ್ರೀತಿಗೆ ಕಮ್ಮಿ ಆಗಿಲ್ಲ, ಆ ಒಂದು ಗೌರವಕ್ಕೆ ಕಮ್ಮಿ ಆಗಿಲ್ಲ. ಇದನ್ನು ನೀವು ಹತ್ತಿರದಿಂದ ನೋಡಿದ್ರೆ ನಿನ್ನೆ ನೈಟಿಂದ? ಇಲ್ಲ ಸರ್, ತುಂಬ ಖುಷಿ ಇದೆ. ಯಾಕೆಂದರೆ ಈ ಅಭಿಮಾನ ಪ್ರೀತಿ ಯಾರಿಂದಲೂ ಸಾಧ್ಯ ಇಲ್ಲ. ಒಂದು ಉದ್ದೇಶ ಇವತ್ತು ಏನು ಇಲ್ಲಿ ಗ್ರೌಂಡಿಗೆ ಬಂದು ಅಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ, ಹೋದ ವರ್ಷ ಅಣ್ಣನ ಅಭಿಮಾನಿಗಳು ಅಂದರೆ ಸ್ನೇಹಿತರುಗಳು, ಅವ್ರಿಗೆ ತುಂಬ ತೊಂದರೆ ಆಗೋಯ್ತು. ನಿಮಗೂ ಗೊತ್ತಿರ್ಬೋದು, ತುಂಬ ಪ್ರಾಬ್ಲಮ್ ಆಗೋಯ್ತು. ಅಲ್ಲಿ ಯಾಕೆ ಕಂಟ್ರೋಲ್ ತೊಗೊಳಕ್ಕಾಗಲಿಲ್ಲ. ಸುಮಾರು ನಾವೊಂದು 25 ವರ್ಷದಿಂದ ಅಲ್ಲೇ ಮಾಡ್ಕೊಂಡು ಬರ್ತಾಯಿದ್ದೋ. ಆ ಉದ್ದೇಶ ಇಟ್ಕೊಂಡು ಇವತ್ತು ನನ್ನ ಸ್ನೇಹಿತರಿಗೆ ಏನು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಗ್ರೌಂಡಿಗೆ ಬಂದು ಇವತ್ತು ಅಚ್ಚುಕಟ್ಟಾಗಿ ನೆರವೇರಿದೆ ಸರ್. ಖುಷಿ ಆಗ್ತಾ ಇದೆ ನನಗೆ. ಅಲ್ಲ, ಜೊತೆಗೆ 8:30-9 ಗಂಟೆಯಿಂದ ಬಂದ್ವಿ. ಅಲ್ಲಲ್ಲ ಒಂದಷ್ಟು ಜನ ಇದ್ದರು. ಯಾವಾಗ ಸುದೀಪ್ ಸರ್ ಸ್ಟೇಜಿಗೆ ಬಂದರು, ಇರೋ ಕ್ರೌಡೆಲ್ಲೋ ಒಂದು ಕಡೆ ಸೇರ್ತು. ಜೊತೆಗೆ ಅವ್ರ ಮಾತಲ್ಲಿ ಒಂದು ತುಂಬ ಸ್ಟ್ಯಾಂಡರ್ಡ್ ನೋಟು, ನಿಮ್ಮ ಪ್ರೀತಿ ನಿಮ್ಮ ಗೌರವದಿಂದಲೇ ನಾನು, ನೀವಿಲ್ಲದೆ ನಾನಿಲ್ಲ ಅಂದರು. ಇದು ತುಂಬ ಜನಕ್ಕೆ ಮನಸ್ಸಿಗೆ ತಟ್ಟಿದೆ. ಆಚೆ ಮಾತಾಡ್ತಾ ತುಂಬ ಜನ ಎಮೋಷ್ನಲ್ ಆದರು. ಅಣ್ಣ ನಮಗೋಸ್ಕರ ಇಷ್ಟೆಲ್ಲ ಮಾತಾಡಿದ್ರು ಅಂತ. ಇದನ್ನು ನೀವು ಜೊತೆಗಿರ್ತೀರಿ, ಬಟ್ ಇದೆಲ್ಲವೂ ಔಟ್ ಆಫ್ ದಿ ಬಾಕ್ಸ್ ಮಾತಾಡ್ತಾರೆ. ಇದೆಲ್ಲ ಹೇಗೆ ಫೀಲ್ ಆಗುತ್ತೆ ನಿಮಗೆ? ಕಿಚ್ಚ ಸುದೀಪ್ ಅಣ್ಣ ಅವ್ರ ಅಭಿಮಾನಿಗಳಿಗೆ ಫಸ್ಟೇ ಮಾಹಿತಿ ಇತ್ತು, ಕರೆಕ್ಟಾಗಿ 10 ಗಂಟೆಗೆ ಶಾರ್ಪ್ ಅಣ್ಣ ಬರ್ತಾರೆ ಅಂತ. ಆದ್ದರಿಂದ ಕರೆಕ್ಟಾಗಿ 10 ಗಂಟೆಗೆ ಶಾರ್ಪ್ ಎಲ್ಲರೂ ಬಂದರು. ನೋಡಿದ್ರಲ್ಲ, ತುಂಬ ಖುಷಿಪಟ್ಟರು. ಅವರು ಹೇಳ್ದಂಗೆ ಕರೆಕ್ಟಾಗಿ 10 ಗಂಟೆಗೆ 10:30 ಬಂದು 12 ಗಂಟೆಗೆಲ್ಲ ಮುಗಿಸ್ಕೊಟ್ಟು ನೀಟಾಗಿ ಹೋಗಿದ್ದಾರೆ. ಎಲ್ಲರಿಗೂ ತುಂಬ ಖುಷಿಯಾಗುತ್ತೆ. ವರ್ಷ ಇದೊಂದು ಆಗಲೇ ಹೇಳ್ದಂಗೆ ಅವ್ರಿಗೊಂದು ಹಬ್ಬ, ವರ್ಷಕ್ಕೊಂದು ಹಬ್ಬ ಬರುತ್ತಲ್ಲ, ದೀಪಾವಳಿ, ಯುಗಾದಿ, ಗೌರಿ ಹಬ್ಬ ಬಂದಂಗೆ ಇದು ಒಂದು ಕಿಚ್ಚ ಸುದೀಪ್ ಅಣ್ಣನವರ ಕಿಚ್ಚೋತ್ಸವ ಅನ್ನೋದು ಅಭಿಮಾನಿಗಳ ಹಬ್ಬ ಆಗಿದೆ. ತುಂಬ ಸೆಲೆಬ್ರೇಷನ್ ಮಾಡ್ತಾರೆ, ತುಂಬ ಖುಷಿ ಪಡ್ತಾರೆ. ಅಷ್ಟು ದೂರದಿಂದ ಬರ್ತಾರಲ್ಲ, ಅದು ಅಣ್ಣನಿಗೆ ತುಂಬ ಖುಷಿಯಾಗುತ್ತೆ. ಜೊತೆಗೆ ಬಿಲ್ಲ ರಂಗ ಬಾದ್ಶಾದು ಒಂದು ಬಿಗ್ ಅಪ್ಡೇಟ್ ಸಿಕ್ತು. ತುಂಬ ಅಥೆಂಟಿಕ್ ಆದಂತಹ, ತುಂಬ ಸ್ಟಫ್ ಇರುವಂತಹ ಕತೆ ಅಂತ ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ. ಜೊತೆಗಿದ್ದೀರಿ ಬಿಲ್ಲ ರಂಗ ಭಾಷಣ ಬಗ್ಗೆ, BRB ಬಗ್ಗೆ ನಿಮ್ಮ ಫೀಲಿಂಗ್? ಸರ್, ಅದು ಒಂದು ದೊಡ್ಡ ಮಟ್ಟದ ಸಿನಿಮಾ ಸರ್. ಆ ಸಿನಿಮಾಗೋಸ್ಕರ ನಾವು ತುಂಬ ಕಾಯ್ತಾ ಇದ್ದೀವಿ. ಬಟ್ ನಮಗೆ ಗೊತ್ತು ಅದು ಸಿನಿಮಾ ಅಷ್ಟು ಈಸಿ ಅಲ್ಲ ಅಂತ ಒಂದು ಕಾನ್ಸೆಪ್ಟ್ ಇದೆ ಸಿನಿಮಾ. ಬಟ್ ನಮ್ಮ ಪ್ರಕಾರ ಒಂದೂವರೆ ವರ್ಷ ವೆಯ್ಟ್ ಮಾಡಬೇಕಾಗತ್ತೆ. ಬಟ್ ತುಂಬ ನಿರೀಕ್ಷೆ ಇದೆ ಸರ್. ಇವತ್ತಿನವರೆಗೂ ನಮ್ಮ ಸುದೀಪ್ ಅಣ್ಣನ ಅಭಿಮಾನಿಗಳು ಆ ಥರ ಒಂದು ಸಿನಿಮಾ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ನನಗೆ ತಿಳಿದಿದೆ ಸರ್. ಬಟ್ ಅದ್ಭುತವಾಗಿ ಬರುತ್ತೆ ಸರ್, ದೊಡ್ಡ ಮಟ್ಟದಲ್ಲಿ ಇರುತ್ತೆ ಸರ್. ಇಡೀ ಇಂಡಿಯಾನೇ ತಿರುಗಿ ನೋಡ್ಬೇಕು ಸರ್. ಇವತ್ತು ಹೇಳಿರ್ತೀನಿ, ಇಡೀ ಇಂಡಿಯಾನೇ ತಿರುಗಿ ನೋಡುತ್ತೆ ಆ ಸಿನಿಮಾನ. ಆ ಮಟ್ಟಕ್ಕೆ ಬರುತ್ತೆ ಸರ್. ಮೇಲಾಗಿ ಸುದೀಪ್ ಅವ್ರು ಬರೋಕ್ಕಿಂತ ಮುಂಚೆ ನಂಗೆ ತುಂಬ ಜನ ಸುದೀಪ್ ಅವ್ರು ಕಾಣಿಸ್ತಾ ಇದ್ರಿ ಇಲ್ಲಿ. ಆ ಗೆಟಪ್ಗಳು, ಆ ಹೇರ್ ಸ್ಟೈಲ್ಗಳು, ಪ್ರೊಫೈಲಲ್ಲಿ ನೋಡಿದಾಗ ಗುರು ಜೂನಿಯರ್ ಸುದೀಪ್ ಅನ್ನೋ ಥರ ಇತ್ತು. ಅಂದರೆ ಸುದೀಪ್ ಅವ್ರನ್ನ ಫಾಲೋ ಮಾಡುವಂತಹ, ಸುದೀಪ್ ಅವ್ರನ್ನ ಪ್ರೀತಿಸುವಂತಹ ತುಂಬ ಜನ ಅವ್ರ ಗೆಟಪ್ಪಲ್ಲಿ ಬಂದಿದ್ರು. ಇದನ್ನು ನೀವು ತುಂಬ ನೋಡಿರ್ತೀರ. ನಾನು ಈ ವಿಷಯ ನಾನು ಹೇಳ್ತೀನಿ, ಕೆಲವ್ರನ್ನ ಹೇಳ್ಕೋಬೇಕು ನಾನು ಸುದೀಪ್ ಅಣ್ಣನ ಫ್ಯಾನ್ಸ್ ಅಂತ. ಇವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಸುದೀಪ್ ಅಣ್ಣನ ಫ್ಯಾನ್ ಅಂತ. ಅವ್ರ ಗೆಟಪ್ ನೋಡಿ, ಅವ್ರ ಹೇರ್ ಸ್ಟೈಲ್ ನೋಡಿ, ಆ ಥರ ಸುದೀಪ್ ಅಣ್ಣನ ಫಾಲೋ ಮಾಡೋರು ತುಂಬ ಜನ. ನೋಡಿ ಇಲ್ಲಿ ಎಷ್ಟೋ ಜನ ಇದ್ದಾರಲ್ಲ, ಅವ್ರ ಸ್ಟೈಲ್ ಇಷ್ಟ, ಅವ್ರು ಹಾಕೋ ಡ್ರೆಸ್ ಇಷ್ಟ. ನಾವುಗಳು ಕೂಡ ತುಂಬ ಅವ್ರನ್ನ ಅನುಕರಣೆ ಮಾಡ್ತೀವಿ. ಆದರೆ ನಾನು ನೈಟ್ ಇಲ್ವಲ್ಲ, ಅದರಿಂದ ಏನೂ ಸಾಧ್ಯ ಇಲ್ಲ. ನೋಡಿ ಇವ್ರು ನೋಡಿದ್ರೆ ಗೊತ್ತಾಗುತ್ತೆ ಸುದೀಪ್ ಅಣ್ಣನ ಫ್ಯಾನ್ ಇವರು ಅಂತ. ಆ ಮಟ್ಟಕ್ಕೆ ಅಭಿಮಾನಿಗಳು ನೋಡಿ ಬ್ಲಡ್ಡಲ್ಲಿ ಬ್ಲಡ್ಡಲ್ಲಿ ಪಾಪ ಮಾಡ್ಕೊಂಬಂದಿದ್ದಾರೆ. ನೋಡಿ, ಈ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ನಾವು ಸುದೀಪ್ ಅಣ್ಣನ್ಗೆ ಅಷ್ಟೊಂದು ಅಭಿಮಾನ ನಮ್ಗೆ ಅವ್ರು ಕಂಡ್ರೆ. ನಾವು ಅವ್ರನ್ನ ದೇವ್ರ ಥರ ಪೂಜೆ ಮಾಡ್ತೀವಿ. ನೋಡಿ ಈ ಪ್ರೀತಿ ನೋಡಿ. ಏನಿಲ್ಲ, ದಾವಣಗೆರೆ ಹೊನ್ನಾಳಿ ತಾಲೂಕಿಂದ ಬಂದಿರೋ. ರಕ್ತದ ಕಣದಲ್ಲೂ ಅವರನ್ನು ಪ್ರೀತಿಸುವಂತಹ, ಅವರನ್ನು ಆರಾಧಿಸುವಂಥ ಒಬ್ಬ ನಟನ ಭಾವಚಿತ್ರವನ್ನು ತೆಗೆದುಕೊಂಡ್ಬರ್ತಾರೆ. ಮೊನ್ನೆ ಪ್ರೆಸ್ ಮೀಟಲ್ಲಿ ಸುದೀಪ್ ಸರ್ ಒಂದು ಮಾತಾಡ್ತಾರೆ, ಕೇಕ್ ವೇಸ್ಟ್ ಆಗಬಾರ್ದು, ಹೂವನ್ನು ನಾವು ತುಳಿಬಾರ್ದು ಅಂತ. ದೊಡ್ಡ ಸಂದೇಶ ಇದು. ಪ್ರತಿಯೊಬ್ಬ ಸೂಪರ್ ಸ್ಟಾರು ತನ್ನ ಅಭಿಮಾನಿಗಳಿಗೆ ಕೊಡುವಂಥ ಸಂದೇಶ. ಕೇಕ್ ಯಾವುದೋ ಮಗು ತನ್ನ ತಮ್ಮನಿಗೆ ತಿನ್ನಿಸ್ತಾ ಇದ್ದದನ್ನು ತುಂಬ ಅದು ಭಾವನಾತ್ಮಕವಾಗಿ ಅದು ನಿಮ್ಮನ್ನು ಕನೆಕ್ಟ್ ಮಾಡುತ್ತೆ. ಈ ಥರದ ವಿಷಯಗಳು ಎಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತವೆ ಅಭಿಮಾನಿಗಳ ಮೇಲೆ ನಿಮ್ಮ ಪ್ರಕಾರ? ಸರ್, ಫಸ್ಟ್ ಟೈಮು ನಮ್ಮ ಸುದೀಪ್ ಅಣ್ಣನೇ ಸರ್ ಈ ನಿರ್ಧಾರ ತೊಗೊಂಡಿದ್ದು. ಸುಮಾರು 7-8 ವರ್ಷದಿಂದನೇ ತಗೊಂಡ್ಬಿಟ್ರು. ಯಾವುದು ಕೇಕ್ ಬೇಡ, ಹಾರ ಬೇಡ, ಶಾಲ್ ಬೇಡ, ಪೇಟ ಬೇಡ, ಏನು ಬೇಡ ಅಂತ ಅವ್ರು ಹೇಳಿದ್ರು.
ಆದರೆ ನಮ್ಮ ಸುದೀಪ್ ಅಣ್ಣನ ಅಭಿಮಾನಿಗಳು ಎಷ್ಟು ಒಳ್ಳೆ ಮನಸ್ಸು ಅಂದ್ರೆ ಅವ್ರಿಗೆ ನೋಡಿ, ಎಲ್ಲಾದ್ರೂ ನೋಡಿದಿರ ನೀವೆಲ್ಲರೂ ಹಾರ ಕೇಕು ಏನಾರ ಅವ್ರ ಮಾತಿಗೆ ಅಷ್ಟು ಬೆಲೆ ಕೊಡ್ತಾರೆ. ಅದು ನಾವುಗಳು ಸುದೀಪ್ ಅಣ್ಣನ ಅಭಿಮಾನಿಗಳು. ತುಂಬಾ ಖುಷಿ ಆಗುತ್ತೆ ಸರ್. ಎಲ್ಲಾದ್ರೂ ಒಂದು ವೇಸ್ಟ್ ಆಗಿದೆಯಾ ನೋಡಿ ಸರ್, ಒಂದು ಹಾರ ಬಂದಿದೆಯಾ, ಒಂದು ಕೇಕ್ ಬಂದಿದೆಯಾ? ಇಲ್ಲ. ಅಷ್ಟು ಬೆಲೆ ಕೊಡ್ತೀವಿ ಸರ್ ನಾವು ಸುದೀಪ್ ಅಣ್ಣಗೆ. ಬಟ್ ನಿನ್ನೆ ಆದರೂ ನೈಟ್ ಒಂದಷ್ಟು ಜನ ಗೊತ್ತಾಗದಂಗೆ ಹೋಗಿ ಮನೆ ಹತ್ರ ಹೋಗಿ ಸ್ಟೆಪ್ ಹಾಕ್ಬಿಟ್ಟಿದ್ದಾರೆ. ಹೌದು, ಅದು ಇಲ್ಲ ಆಸೆ ಅಲ್ಲ ಸರ್, ನಾವು ಬೇಗ ಈಗ ಇಂಟರ್ವ್ಯೂಲು ಅವರೊಂದು ಕ್ಲೂ ಕೊಟ್ಟಿದ್ರು ಅಣ್ಣ. 12 ಗಂಟೆಗೆ ಮನೆ ಹತ್ರ ಒಂದಷ್ಟು ಜನ ಬಂದೇ ಬರ್ತಾರೆ, ಅವ್ರಿಗೆ ನಾನು ಮೀಟ್ ಮಾಡೇ ಮಾಡ್ತೀನಿ ಅಂತ. ಅದರಂತೆ ಅಷ್ಟು ಜನ ಮೀಟ್ ಮಾಡಿ ಅವ್ರನ್ನ ಖುಷಿ ಪಡಿಸಿದ್ರು, ಬಂದಿದ್ರು. ಸುದೀಪ್ ಅಣ್ಣ ಬಂದು ಮೀಟ್ ಮಾಡಿದ್ರು. ಓಕೆ, ಪ್ರತಿ ಸರಿನೂ ಹುಟ್ಟುಹಬ್ಬದ ನಂತರ ನೀವು ಎಲ್ಲ ಸಂಘ ಸಂಸ್ಥೆಗಳನ್ನ ಕರೆದು ಮಾತಾಡ್ತೀರಿ, ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತೀರಿ. ಈ ಸರಿ ಏನು ಪ್ಲಾನ್ ಮಾಡಿದ್ದೀರಿ? ಸರ್, ಎಲ್ಲ ಕಡೆಯಲ್ಲೂ ಈಗ ಕೆಲವೊಂದು ನಮ್ಮ ಅಸೋಸಿಯೇಷನ್ಗಳು ಬಂದಿಲ್ಲ ಸರ್. ಯಾಕೆಂದ್ರೆ ಇವತ್ತು ಅಣ್ಣನ ಹೆಸರಲ್ಲಿ ಅನುದಾನ, ಮತ್ತೊಂದು ವೃದ್ಧಾಶ್ರಮದಲ್ಲಿ, ಅನಾಥಾಶ್ರಮದಲ್ಲಿ ತುಂಬಾ ನಡೀತಾ ಇದೆ ಸರ್. ಈ ಬರ್ತಡೇ ಆದ್ಮೇಲೆ ಈಗ ನೋಡಿ, ನಾವು ಚಾಮರಾಜನಗರದಲ್ಲಿ 5ನೇ ತಾರೀಕು ಅಂದ್ರೆ 5ನೇ ತಾರೀಕು ಅಣ್ಣನ ಬರ್ತಡೇ ಆಚರಣೆ ಮಾಡ್ತಾರೆ. ಬರ್ತಡೇ ಆದ್ರೂ ಒಂದು ವಾರದವರೆಗೂ ಎಲ್ಲ ಒಂದು ತಿಂಗಳವರೆಗೂ ಮಾಡ್ತಾ ಇರ್ತಾರೆ ಸರ್ ಪ್ರತಿಯೊಂದು ಊರಲ್ಲೂ. ಈಗ ನನ್ನ ಪ್ರಕಾರವಾಗಿ ನನಗೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಅಸೋಸಿಯೇಷನ್ ಟಚಲ್ಲಿ ಇರೋದ್ರಿಂದವ ಸುಮಾರು ಅಸೋಸಿಯೇಷನ್ ಅವ್ರ ಊರಲ್ಲಿ ಅನ್ನದಾನ ಮಾಡ್ಕೊಂಡು ಅಣ್ಣನ ಹೆಸರಲ್ಲಿ ಬ್ಲಡ್ ಕ್ಯಾಂಪು ಮತ್ತೊಂದು ಇನ್ನೊಂದೆಲ್ಲ ಮಾಡ್ತಾ ಇದ್ದಾರೆ ಸರ್. ಅಲ್ಲ, ಯೂಶಲಿ ಗಣೇಶನ ಹಬ್ಬ ಮತ್ತೆ ಈ ರಾಜ್ಯೋತ್ಸವನ ತಿಂಗಳ ಪೂರ್ತಿ ಮಾಡೋದನ್ನ ಕೇಳಿದ್ದೀನಪ್ಪ. ಇದು ತಿಂಗಳ ಪೂರ್ತಿ ಅಲ್ಲೆಲ್ಲ ಗ್ಯಾಪಲ್ಲಿ ಮಾಡ್ತಾರೆ ಅಂದ್ರೆ ಇದಕ್ಕೇನು ಕಾರಣ ಅಂತಂದ್ರೆ ಎಲ್ಲ ಕಡೆ ಮಾಡೋಕ್ಕಾಗಲ್ಲ ಅಂತಾನೆ ಹೇಗೆ ಅಂತ? ಇಲ್ಲ, ಒಂದೇ ಕಡೆ ಮಾಡಿದ್ರೆ ಅದು ಒಂದೇ ದಿವಸ ಮುಗಿದೋಗುತ್ತೆ. ದಿನ ಮಾಡೋಣ, ಒಂದು ತಿಂಗಳು ಪೂರ್ತಿ ಆ ಒಂದು ಮೂಡಲ್ಲಿರೋಣ, ಆ ಬರ್ತಡೇ ಮೂಡಲ್ಲಿರೋಣ ಅನ್ನೋದು ಕೂಡ ಅಭಿಮಾನಿಗಳ ಆಸೆ. 5ನೇ ತಾರೀಕಿದೆ, 10ನೇ ತಾರೀಕಿದೆ, 15ನೇ ತಾರೀಕು ಕೂಡ ಕೆಲವೊಂದಿದೆ. ಸಿಕ್ಕಾಪಟ್ಟೆ ಇನ್ವಿಟೇಷನ್ಗಳು ಬಂದಿದೆ ನಮಗೆ. ತುಂಬ ಕಡೆ ರಕ್ತದಾನಗಳು ಮಾಡ್ತಾ ಇದ್ದಾರೆ, ಅನ್ನದಾನಗಳು ನಡೀತಾ ಇದೆ, ಅನಾಥಾಶ್ರಮಗಳಿಗೆ ಹೋಗ್ತಾ ಇದ್ದಾರೆ. ಇಲ್ಲಿಗೆ ಒಂದು ನನ್ನ ಪ್ರಕಾರ ಒಂದು 10% ಬಂದಿರ್ಬೋದು. ಮಿಕ್ಕಿದ ಅಷ್ಟು ಜನ ಹೊರಗಡೆ ಕೆಲಸ ಮಾಡ್ತಾ ಇದ್ದಾರೆ. ಅವರವ್ರ ಊರುಗಳಲ್ಲಿ, ಅವರವರ ತಾಲೂಕುಗಳಲ್ಲಿ, ಡಿಸ್ಟಿಕ್ಗಳಲ್ಲಿ, ಜಿಲ್ಲೆಗಳಲ್ಲಿ ಅವ್ರ ಕೈಯಲ್ಲಾಗಿದ್ದನ್ನ ಅವ್ರು ಮಾಡ್ತಾ ಇರ್ತಾರೆ. ಅದು ನಮ್ಮ ಸುದೀಪ್ ಅಣ್ಣ ಹೇಳ್ಕೊಟ್ಟಿರೋದು ಅಭಿಮಾನಿಗಳಿಗೆ. ಸರ್, ಒಂದು ಫೈನಲ್ ಪ್ರಶ್ನೆ. ಅಭಿಮಾನಿಗಳು ತುಂಬ ಸುರಕ್ಷಿತವಾಗಿ ತಮ್ಮ ಜಾಗಕ್ಕೆ ಹೋಗಬೇಕು ಅನ್ನುವಂಥದ್ದು ಸುದೀಪ್ ಸರ್ ಅವರ ತುಂಬ ಪ್ರೀತಿಯ ಬಯಕೆ. ಈ ಒಂದು ಪಾಯಿಂಟ್ ಆಫ್ ವ್ಯೂ ಬಂದಂಥ ಎಲ್ಲ ಅಭಿಮಾನಿಗಳಿಗೆ, ಎಲ್ಲ ಸ್ನೇಹಿತರಿಗೆ ಹಾಗೂ ನಿಮ್ಮ ತಂಡಕ್ಕೆ ನೀವು ಹೇಳುವಂಥ ಮಾತು? ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗಲೂ ಚಿರಋಣಿ ಇರ್ತೀವಿ. ದಯವಿಟ್ಟು ತುಂಬ ದೂರದ ಊರುಗಳಿಂದ ಬಂದಿದ್ದೀರಾ, ನೀವು ಊರಿಗೆ ಸೇರ್ಕೊಳ್ಳಿ, ಆರಾಮಾಗಿ ಹೋಗಿ ಸೇಫ್ಟಿ ನೋಡಿ. ಪ್ರತಿ ವರ್ಷ ಸಿಗ್ತಾ ಇರ್ತಾರೆ ಅಣ್ಣ. ಅಕಸ್ಮಾತ್ ಯಾರಿಗಾರ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಯಾರು ಬೇಸರ ಮಾಡ್ಕೊಬೇಡಿ, ನೆಕ್ಸ್ಟ್ ಸಿಗ್ತಾರೆ ಅಂತ ಹೇಳ್ತೀನಿ. ದಯವಿಟ್ಟು ಏನಾರ ತಪ್ಪಿದ್ರೆ ಕ್ಷಮೆ ಇರಲಿ. ಥ್ಯಾಂಕ್ ಯು. ಇದಿಷ್ಟು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರನ್ನು ಪ್ರೀತಿಸುವಂತಹ, ಆರಾಧಿಸುವಂತಹ ಅಭಿಮಾನಿಗಳ ದೊಡ್ಡ ಬಳಗ ಇದು ಇಲ್ಲಿ ಸೇರಿದೆ. ಸುದೀಪ್ ಅವರಿಗೆ ಕನ್ನಡ ಪಿಕ್ಚರ್ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್.